ಪ್ರತಿ ಬಾರಿಯಂತೆ ಈ ಬಾರಿಯ ಭಾರತ ಪಾಕಿಸ್ತಾನ ಸಂಘರ್ಷವು ಅದೇ ಪ್ರವೃತ್ತಿಯನ್ನು ಅನುಸರಿಸಿತ್ತು. ಅಂದರೆ ಭಾರತ ತನ್ನ ಮಿಲಿಟರಿ ಶಕ್ತಿಯನ್ನು ಅವಲಂಬಿಸಿತ್ತು ಮತ್ತು ಪಾಕಿಸ್ತಾನ ವಿದೇಶಿ ಹಸ್ತಕ್ಷೇಪವನ್ನು ಅವಲಂಬಿಸಿತ್ತು. ಆದರೆ ಈ ಬಾರಿ ಕೆಲವು ವಿಷಯಗಳು ಬದಲಾಗಿವೆ. ಪಾಕಿಸ್ತಾನ ಹಿಂದಿನಿಂದಲೂ ಇಸ್ಲಾಮಿಕ್ ರಾಷ್ಟ್ರಗಳ ಬೆಂಬಲವನ್ನು ಅವಲಂಬಿಸಿದೆ. ಆದರೆ ಈಗ ಆ ಬೆಂಬಲ ದುರ್ಬಲಗೊಂಡಿದೆ. ಪಾಕಿಸ್ತಾನದ ಜನಸಂಖ್ಯೆಯ ಸುಮಾರು 96% ಮುಸ್ಲಿಮರೇ ಇದ್ದಾರೆ. ಇದು ವಿಶ್ವದ ಮುಸ್ಲಿಂ ಜನಸಂಖ್ಯೆಯ 12%ಕ್ಕಿಂತಲೂ ಹೆಚ್ಚು. ಇಂಡೋನೇಷ್ಯಾ ನಂತರ ಪಾಕಿಸ್ತಾನವು ಅತಿ ದೊಡ್ಡ ಇಸ್ಲಾಮಿಕ್ ರಾಷ್ಟ್ರವಾಗಿದೆ. ಜೊತೆಗೆ ಇದು ಪರಮಾಣು ರಾಷ್ಟ್ರವೂ ಆಗಿದೆ. ಅಂದರೆ ಪರಮಾಣು ಬಾಂಬ್ ಹೊಂದಿರುವ ವಿಶ್ವದ ಏಕೈಕ ಇಸ್ಲಾಮಿಕ್ ರಾಷ್ಟ್ರ ಪಾಕಿಸ್ತಾನ. ಇದೆಲ್ಲವೂ ಪಾಕಿಸ್ತಾನ ಮತ್ತು ಇತರ ಮುಸ್ಲಿಂ ರಾಷ್ಟ್ರಗಳ ನಡುವೆ, ವಿಶೇಷವಾಗಿ ಕೊಲ್ಲಿಯಲ್ಲಿರುವ ರಾಷ್ಟ್ರಗಳ ನಡುವೆ ನಿಕಟ ಸಂಬಂಧಕ್ಕೆ ಕಾರಣವಾಯಿತು. ಸೌದಿ ಅರೇಬಿಯಾ 1960ರ ದಶಕದಿಂದಲೂ ಕೂಡ ಮಿಲಿಟರಿ ತರಬೇತಿ, ರಕ್ಷಣಾ ಉತ್ಪಾದನೆ ಅಥವಾ ಆಡಳಿತವನ್ನು ಭದ್ರಪಡಿಸಿಕೊಳ್ಳುವುದಕ್ಕಾಗಿ ಎಲ್ಲದಕ್ಕೂ ಕೂಡ ಪಾಕಿಸ್ತಾನಿ ಮಿಲಿಟರಿಯನ್ನೇ ಅವಲಂಬಿಸಿದೆ. ಇವತ್ತಿಗೂ ಪಾಕಿಸ್ತಾನಿ ಸೈನಿಕರು ಸೌದಿ ಸಾಮ್ರಾಜ್ಯದಲ್ಲಿ ಇದ್ದಾರೆ ಅಂತ ನಂಬಲಾಗಿದೆ. ಇಸ್ಲಾಮಾಬಾದ್ ಇದಕ್ಕೆ ಪ್ರತಿಯಾಗಿ ಏನು ಪಡೆಯುತ್ತೆ ಅಂತ ಕೇಳೋದಾದ್ರೆ ಹಣ. ರಿಯಾದ್ ಪಾಕಿಸ್ತಾನಕ್ಕೆ 2ನೇ ಅತಿ ದೊಡ್ಡ ಸಾಲ ನೀಡುವ ದೇಶ. ಮೊದಲನೆಯದು ಸ್ಪಷ್ಟವಾಗಿ ಚೀನಾ. ಪಾಕಿಸ್ತಾನವು ಸೌದಿ ಅರೇಬಿಯಾದಿಂದ $9 ಬಿಲಿಯನ್ ಹೆಚ್ಚು ಸಾಲವನ್ನು ಪಡೆದಿದೆ. ಸೌದಿ ಅರೇಬಿಯಾದೊಂದಿಗೆ ಮಾತ್ರವಲ್ಲದೆ ಹೆಚ್ಚಿನ ಮುಸ್ಲಿಂ ರಾಷ್ಟ್ರಗಳೊಂದಿಗೂ ಕೂಡ ಇದೇ ಅಂಶಗಳು ಪಾಕಿಸ್ತಾನದ ಸಂಬಂಧದ ಮೂಲವಾಗಿವೆ. ಪಾಕಿಸ್ತಾನ ತನ್ನನ್ನು ಸ್ವೋರ್ಡ್ ಆಫ್ ಇಸ್ಲಾಂ ಎಂದು ಬಿಂಬಿಸಿಕೊಳ್ಳಲು ಪ್ರಯತ್ನಿಸಿದೆ. ಆದರೆ ಆ ತಂತ್ರ ಈಗ ವಿಫಲವಾಗ್ತಾ ಇದೆ. ಈ ಬಾರಿ ಮುಸ್ಲಿಂ ರಾಷ್ಟ್ರಗಳು ಅದನ್ನು ಬೆಂಬಲಿಸಲು ಹಿಂಜರಿಯುತ್ತಾ ಇದ್ದವು. ಸೌದಿ ಅರೇಬಿಯಾ ದಾಳಿಯನ್ನು ಖಂಡಿಸಿತು ಮತ್ತು ಅದು ಪಾಕಿಸ್ತಾನಿ ಭಯೋತ್ಪಾದಕರ ಬಗ್ಗೆ ಯಾವುದೇ ಸಹಾನುಭೂತಿ ತೋರಿಸಲಿಲ್ಲ. ಸೌದಿ ಅರೇಬಿಯಾದ ಸಚಿವರು ದೆಹಲಿಗೆ ಭೇಟಿ ನೀಡಿ ನಂತರ ಇಸ್ಲಾಮಾಬಾದ್ಗೆ ಹೋದರು. ಅವರು ಎರಡೂ ಕಡೆಯವರು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವಂತೆ ಒತ್ತಾಯಿಸಿದರು. UAE ಕೂಡ ದಾಳಿಯನ್ನು ಖಂಡಿಸಿತು. ಘಟನೆಯ ನಂತರ ಅಲ್ಲಿನ ಅಧ್ಯಕ್ಷರು ಪ್ರಧಾನಿ ಮೋದಿಯವರೊಂದಿಗೆ ಮಾತನಾಡಿದರು. ಮಲೇಷಿಯಾ, ಇಂಡೋನೇಷ್ಯಾ, ಬಾಂಗ್ಲಾದೇಶ, ಈಜಿಪ್ಟ್ ಇವೆಲ್ಲವೂ ಪುಲ್ವಾಮಾ ದಾಳಿಯನ್ನು ಖಂಡಿಸಿದವು. ಅವರೆಲ್ಲ ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಸಹ ಒತ್ತಾಯಿಸಿದರು. ಕೇವಲ 2 ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನದ ಹಿಂದೆ ದೃಢವಾಗಿ ನಿಂತವು, ಟರ್ಕಿ ಮತ್ತು ಅಜರ್ಬೈಜಾನ್. ಮತ್ತು ಇದು ಕಳೆದ ಶತಮಾನಕ್ಕಿಂತ ಬಹಳ ಭಿನ್ನವಾಗಿದೆ. 1971ರ ಯುದ್ಧವನ್ನೇ ನೋಡಿ. ಆ ಯುದ್ಧದಲ್ಲಿ ಅರಬ್ ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನವನ್ನು ಬೆಂಬಲಿಸಿದ್ದವು. ಇಂದು ಭಾರತವು ಮುಸ್ಲಿಂ ಪಾಕಿಸ್ತಾನವನ್ನು ಒಡೆಯುತ್ತಿದೆ ಎಂದು ಅವರು ನಂಬಿದ್ದರು ಮತ್ತು ಯುದ್ಧವನ್ನು ವೀಕ್ಷಿಸಲು ಧರ್ಮವನ್ನು ಪ್ರಿಸಮ್ ಆಗಿ ಬಳಸಲಾಯಿತು. ಆದರೆ ಈಗ ಹಾಗಲ್ಲ. ಹಾಗಾದರೆ ಈಗ ಏನು ಬದಲಾಗಿದೆ? ಮೊದಲಿಗೆ ಭಾರತವು ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಮಾರ್ಪಟ್ಟಿದೆ. ತೈಲದ 3ನೇ ಅತಿ ದೊಡ್ಡ ಖರೀದಿದಾರ ರಾಷ್ಟ್ರ ನಮ್ಮದು ಮತ್ತು ಗಲ್ಫ್ ಮುಸ್ಲಿಂ ರಾಷ್ಟ್ರಗಳು ತೈಲ ಆರ್ಥಿಕತೆಯ ಮೇಲೆಯೇ ನಿರ್ಮಿಸಲ್ಪಟ್ಟಿವೆ. ಅವರೆಲ್ಲ ಇನ್ನು ಮುಂದೆ ಭಾರತವನ್ನು ತ್ಯಜಿಸಲು ಸಾಧ್ಯವಿಲ್ಲ. ನಮ್ಮ ರಾಜಕೀಯ ನಾಯಕತ್ವವು ಅವರೊಂದಿಗೆ ನಿಕಟ ಸಂಬಂಧಗಳನ್ನು ನಿರ್ಮಿಸಲು ಪ್ರಯತ್ನಿಸಿದೆ. ಪ್ರಧಾನಿ ಮೋದಿಯವರು ಸ್ವತಃ ಆ ಸಂಬಂಧಗಳಲ್ಲಿ ಬಹಳಷ್ಟು ಹೂಡಿಕೆ ಮಾಡಿದ್ದಾರೆ ಮತ್ತು ಗಲ್ಫ್ ರಾಷ್ಟ್ರಗಳು ಅದನ್ನು ಗುರುತಿಸಿವೆ. ಅವುಗಳಲ್ಲಿ 3 ಅಂದರೆ ಸೌದಿ ಅರೇಬಿಯಾ, UAE ಮತ್ತು ಬಹ್ರೇನ್ ಪ್ರಧಾನಿ ಮೋದಿಯವರಿಗೆ ತಮ್ಮ ಉನ್ನತ ನಾಗರಿಕ ಗೌರವಗಳನ್ನೂ ನೀಡಿವೆ. ಎರಡನೆಯದಾಗಿ ಈ ಗಲ್ಫ್ ರಾಷ್ಟ್ರಗಳು ಪಾಕಿಸ್ತಾನದ ಬಗ್ಗೆ ತಾಳ್ಮೆ ಕಳೆದುಕೊಳ್ತಾ ಇವೆ. ಯಾವುದೇ ಸಾಲಗಳು ಮತ್ತು ಅನುದಾನಗಳು ಸಹಾಯ ಮಾಡ್ತಾ ಇಲ್ಲ. ಜೊತೆಗೆ ಪಾಕಿಸ್ತಾನವು ಪ್ರಮುಖ ಗಲ್ಫ್ ಮಿತ್ರ ರಾಷ್ಟ್ರವಾದ ಯುನೈಟೆಡ್ ಸ್ಟೇಟ್ಸ್ಗೆ ಬಹಿರಂಗವಾಗಿ ಬೆನ್ನಿಗೆ ಚೂರಿ ಹಾಕಿದೆ. 2011ರಲ್ಲಿ ಏನಾಯಿತು ಅಂತ ನಿಮಗೆ ನೆನಪಿರಬಹುದು. ಒಸಾಮಾ ಬಿನ್ ಲ್ಯಾಡನ್ನನ್ನು ಪಾಕಿಸ್ತಾನದಲ್ಲಿ ಪತ್ತೆ ಹಚ್ಚಿ ಕೊಲ್ಲಲಾಯಿತು. ಆದ್ದರಿಂದ ಗಲ್ಫ್ ರಾಷ್ಟ್ರಗಳು ದೂರ ಕಾಯ್ದುಕೊಳ್ಬೇಕಾಯಿತು. ಈ 2 ಕಾರಣಗಳು ಪಾಕಿಸ್ತಾನದ ಇಸ್ಲಾಮಿಕ್ ಪ್ರಪಂಚದೊಂದಿಗಿನ ಸಂಬಂಧಗಳನ್ನು ದುರ್ಬಲಗೊಳಿಸಿವೆ. ಪರಿಣಾಮವಾಗಿ ಈ ಬಾರಿ ಪಾಕಿಸ್ತಾನಕ್ಕೆ ಇಸ್ಲಾಮಿಕ್ ಬೆಂಬಲದ ಅಲೆ ಇರಲಿಲ್ಲ. ಹೆಚ್ಚಿನ ಮುಸ್ಲಿಂ ರಾಷ್ಟ್ರಗಳು ತಟಸ್ಥತೆಗೆ ಅಂಟಿಕೊಂಡಿವೆ. ಹಾಗಾಗಿ ಪಾಕಿಸ್ತಾನ ತನ್ನ ಮುಂದಿನ ಹೆಜ್ಜೆಗಳನ್ನು ಬಹಳ ಜಾಗರೂಕತೆಯಿಂದಲೇ ಇಡಬೇಕಿದೆ. ಉಗ್ರವಾದಕ್ಕೆ ಬೆಂಬಲವಿತ್ತರೆ ಇನ್ನಷ್ಟು ಉಗ್ರ ಪರಿಣಾಮಗಳನ್ನು ಎದುರಿಸಬೇಕಾಗುವುದಂತೂ ಖಚಿತ.